ಇವತ್ತು ಕಲಬುರಗಿ ತಾಲೂಕಿನ ಹೇರೂರು ಬಿ ಗ್ರಾಮದ 238 ಸರ್ವೆ ನಂಬರ್ 9 ಎಕರೆ 6 ಗುಂಟೆ ಜಮೀನು. ಇದು ಸರ್ಕಾರಿ ಸ್ಮಶಾನ ಜಮೀನು, ಸ್ಮಶಾನ ಭೂಮಿ. ಇದರಲ್ಲಿ ಅನಧಿಕೃತವಾಗಿ ಅದೇ ಗ್ರಾಮದ ರಾಜಶೇಖರ್ ಮಲ್ಲಿಕಾರ್ಜುನ್ ಕಾಂತ ಇವರೇನಪ್ಪ ಅಂದ್ರೆ ಅನಧಿಕೃತವಾಗಿ ಆ ಪಾಣಿಯಲ್ಲಿ ತಮ್ಮ ಹೆಸರನ್ನು, ತಮ್ಮ ತಂದೆ ಹೆಸರು ಸೇರ್ಪಡೆ ಮಾಡಿಕೊಂಡು ಗ್ರಾಮಸ್ಥರಿಗಿರುವಂಥ ಸ್ಮಶಾನ ಭೂಮಿಯನ್ನೇ ಕಿತ್ಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವತ್ತು ಆ ಜಮೀನಿನಲ್ಲಿರುವಂಥ ಸ್ಮಶಾನ ಭೂಮಿಯಲ್ಲಿರುವಂಥ ಸಮಾಧಿಗಳನ್ನು ಸುಮಾರು ವರ್ಷದಿಂದ, ಯಾವತ್ತು ಹೇರೂರು ಬಿ ಗ್ರಾಮ ಅಲ್ಲಿದೆ ಅಲ್ಲಿಂದ ಅಲ್ಲೇ ಸಂಸ್ಕಾರ ಮಾಡಿರುವಂಥ ಜಮೀನಿನಲ್ಲಿರುವ ಸಮಾಧಿಗಳನ್ನು JCB ಹಚ್ಚಿ ಅದಲ್ಲಿಂದ ಕಿತ್ತುವಂಥ ಪ್ರಯತ್ನ ಮಾಡಿದ್ದಾರೆ. ಕೆಲವು ಸಮಾಧಿಗಳನ್ನು ಕಿತ್ತಿ ಕೂಡ ಎಸೆದಿದ್ದಾರೆ. ಇದನ್ನು ಖಂಡಿಸಿದ ಗ್ರಾಮಸ್ಥರು ಅಲ್ಲಿ ಏನಪ್ಪ ಅಂದರೆ 7ನೇ ತಾರೀಕು ಅಲ್ಲಿ ಧರಣಿ ಕೂತಿದ್ದಾರೆ. ಆ ಧರಣಿ ಸ್ಥಳಕ್ಕೆ ತಹಶೀಲ್ದಾರರು, ಕಲಬುರಗಿ ತಾಲೂಕಿನ ತಹಶೀಲ್ದಾರರು, ಸರ್ಕಲ್ ಇನ್ಸ್ಪೆಕ್ಟರು ಎಲ್ಲ ಆಡಳಿತ ಅಲ್ಲಿ ಹೋಗಿ ಅವರಿಗೆ ನಿಮಗೆ ಏನು ಸ್ಮಶಾನ ಭೂಮಿ ಇದೆ ಇದನ್ನು ಹಿಸ್ಸಾ ಬದಲಾವಣೆ ಮಾಡಿ ಅನಧಿಕೃತವಾಗಿ ಅನ್ಯಾಯವಾಗಿ ಯಾರಿಗೆ ಭೂಮಾಪನ ಇಲಾಖೆ ಅಧಿಕಾರಿಗಳಿಗೆ ಲಂಚ ಕೊಟ್ಟು, ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಲಂಚ ಕೊಟ್ಟು ನಕಾಶೆಯಲ್ಲಿ ತಮ್ಮ ಹೆಸರು ಬರೋಂಗೆ ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಇದನ್ನು ನಾವು ಸರ್ವೆ ಮಾಡಿಸ್ತೀವಿ, ನಿಮಗೆ ನಿಮ್ಮ ಜಮೀನು ಕೊಡ್ತೀವಿ ಅಂತ ಭರವಸೆ ಕೊಟ್ಟರು. ಆ ಭರವಸೆ ಕೊಟ್ಟು ಸುಮಾರು ಇವತ್ತು 6 ತಿಂಗಳಾಗ್ತಾ ಇದೆ. ತಹಶೀಲ್ದಾರ್ ಎಲ್ಲರೂ ಪತ್ತ ಇಲ್ಲ. ಸರ್ಕಲ್ ಇನ್ಸ್ಪೆಕ್ಟರ್ ಅಲ್ಲಿ ಬಂದು ಯಾರಿಗೆ ಮಾತು ಕೊಟ್ಟರು ಅವ್ರಿಗೆ ಹೇಳಕ್ಕೆ ತಯಾರಿಲ್ಲ. ಇವತ್ತು ಸಂಬಂಧಪಟ್ಟಂಥ ಭೂ ದಾಖಲೆ, ಇವತ್ತು ಭೂಮಾಪನ ಇಲಾಖೆ, ಸರ್ವೆ ಇಲಾಖೆ ಅಧಿಕಾರಿಗಳು ಏನು ದುಡ್ಡು ತಿಂದು ರೊಕ್ಕ ತಿಂದು ಅವರಿಗೆ ನಕಾಶೆ ಮಾಡಿಕೊಟ್ಟಾರ, ಅವರೆಲ್ಲ ಕಣ್ಣು ಮುಚ್ಕೊಂಡು ಕೂತಾರೆ. ಇವತ್ತು ಇದೇ ವಿಷಯವಾಗಿ ಇವತ್ತು ಏನು ರಾಜಶೇಖರ್ ಮಲ್ಲಿಕಾರ್ಜುನ್ ಕಾಂತ ಇವರು ಕೋರ್ಟ್ಗೆ ಹೋಗಿದ್ದಾರೆ. ಯಾವ ದಾಖಲೆಗೆ ಸೃಷ್ಟಿ ಮಾಡ್ಕೊಂಡ ರೊಕ್ಕ ಕೊಟ್ಟು ಲಂಚ ಕೊಟ್ಟು ಅದೇ ದಾಖಲೆ ತೊಗೊಂಡು ಕೋರ್ಟಿಗೆ ಹೋಗ್ಯಾರ. ಕೋರ್ಟ್ನಾಗ ಅವರಿಗೆ ಸ್ಟೇ ಸಿಕ್ಕದ, ಸು ದಾಖಲೆ ಆತಿ ತೆಗೆದುಕೊಂಡು ಹೋಗಿದ್ದಾರೆ. ಮತ್ತು ತಹಶೀಲ್ದಾರ್ ಏನು ಮನ್ಕೊಂಡಾರ? ಸರ್ವೆ ಡಿಪಾರ್ಟ್ಮೆಂಟ್ AD ಎಲ್ಲರೂ ಏನು ಮಾಡ್ಕತ್ತಾರೆ? ಕತ್ತಿ ಕೈಲಿಗತ್ತಾರ. ಏನು ಮಾಡ್ಕತ್ತಾರೆ ಇವರು? ಇವತ್ತು ಸರ್ಕಾರಿ ಜಮೀನಿನ ಮ್ಯಾಗ ಇದು ತಹಶೀಲ್ದಾರ ಜವಾಬ್ದಾರಿ ಇರ್ತದೆ. ತಹಶೀಲ್ದಾರ ಏನಪ್ಪ ಅಂದ್ರೆ ಅಲ್ಲಿ ಕೆಲಸ ಮಾಡಿಬಿಟ್ಟು ಕತ್ತಿ ಕೈ ಕೊತ್ತು ಹಿಡಿದು ನಡೆಯಲಿದು. ಇವರೆಲ್ಲ ರೊಕ್ಕ ತಿಂದು, ಇವರೆಲ್ಲ ದುಡ್ಡು ತಿಂದು ಲಂಚ ತಿಂದು ಯಾರೋ ಒಬ್ಬರ ಹೆಸರಿಗೆ ಸರ್ಕಾರಿ ಜಮೀನದ ನಕಾಶೆ ಮಾಡಿಕೊಡ್ತಾರಂಬರು ಇವರು ಮನುಷ್ಯರಂತ ಯಾವ ಲೆಕ್ಕಕ್ಕೆ ಹೇಳಬೇಕು ನಾವು? ಇವತ್ತು ಆ ಗ್ರಾಮದಲ್ಲಿರುವಂಥ ಅನೇಕ ಸಮಾಧಿಗಳನ್ನು ಕಿತ್ತೆಸಿದ್ದಾರೆ. ಇವತ್ತು ಪೊಲೀಸ್ ಇಲಾಖೆಯವರು ನಮಗೆ ಇವತ್ತು ನೀವು ಟ್ರಾಫಿಕ್ ಜಾಮ್ ಮಾಡಬೇಡ್ರಿ ಅಂತ ಹೇಳ್ತಾರೆ. 2 ತಾಸು ನಮ್ಮ ಜನರಿಗೆ ರಸ್ತೆಯಲ್ಲಿ ತಡೆ ಹಿಡಿದಿದ್ದಾರೆ. ಇವತ್ತು ಅಲ್ಲಿ ತೆಗ್ನೂರು ಕ್ರಾಸ್ ಅಂತ ಅಲ್ಲಿ ಯಾವುದೇ ಒಂದು ಮನೆ ಇಲ್ಲ, ಹೋಟೆಲ್ ಇಲ್ಲ ಅಂತ ಜಮೀನಾಗ ಬೈಲು ಅಡವಿದಾಗ ಜನರಿಗೆಲ್ಲ ನಿಲ್ಲಿಸ್ಯಾರ. ಅರೆ ನೀವು ಜನರಿಗೆ ನಿಲ್ಲಿಸಿರಲ್ಲ, ಅವ್ರ ಮ್ಯಾಗ ಒಂದು ಪ್ರಕರಣ ಯಾಕೆ ದಾಖಲೆ ಮಾಡಿಲ್ಲ? ರಾಜಶೇಖರ್ ಕಾಂತ ಮೇಲೆ ಗ್ರಾಮಸ್ಥರು ಕಂಪ್ಲೇಂಟ್ ಕೊಟ್ಟರೆ ಸಮಾಧಿಗಳು ಕಿತ್ತು ಕಟ್ಟಾರ, ಅವ್ರ ಮೇಲೆ ಯಾಕೆ ಕಂಪ್ಲೇಂಟ್ ಮಾಡಲಿಲ್ಲ ನೀವು? ಪೊಲೀಸ್ ಇಲಾಖೆಯವರು ಕಣ್ಣು ಮುಚ್ಕೊಂಡು ಕೂತೀರಿ. ಇವತ್ತು ನಮಗೊಬ್ಬ ಮೇಲಾಧಿಕಾರಿಗಳು ಹೇಳಿದ್ರು, ಇಲ್ರಿ 100 ಮಂದಿ 10 ಮಂದಿ ಸಹಿ ಮಾಡಿದ್ರೆ ಕಂಪ್ಲೇಂಟ್ ಆಗಲ್ಲ, ಒಬ್ಬರೇ ಕಂಪ್ಲೇಂಟ್ ಕೊಡ್ಬೇಕತ್ತ. ರಿಪೋರ್ಟ್ ಬಂದು ಅವ್ರಿಗೆ ಖಾಲಿ ಮಾಡ್ಸೋಕೆ ತಯಾರಿಲ್ಲ. ಅಂದರೆ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಯಾರು ದುಡ್ಡು ಕೊಡ್ತಾರ, ಯಾರು ಬಡಗಿ ಬಿರ್ಸವ ಅವ್ರದ್ದೇ ಕೆಲಸ ಆಯ್ತು ಅಂಥೇಳಿ ಇವತ್ತು ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಇದನ್ನು ನಡೆಯಲ್ಲ. ಇವತ್ತು ಯಾವ ಬಡಗಿ ನಡೆಯಲ್ಲ, ಯಾವ ದುಡ್ಡು ನಡೆಯಲ್ಲ. ಗ್ರಾಮಸ್ಥರು ತಿರುಗಿ ಬಿದ್ದರೆ ಇವತ್ತು ಸರ್ಕಾರ ನಿಲ್ಲುವಂಥ ಕೆಲಸ ಇವತ್ತು ನಾವೆಲ್ಲರೂ ಮಾಡಬೇಕಾಗ್ತೈತಿ. ಈ ಸಂದರ್ಭದಾಗ ಹೇಳ್ತೀನಿ ನಾನು. ಧನ್ಯವಾದಗಳು.